ಉಳ್ಳಾಗಡ್ಡಿ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಗಡ್ಡಿ ಪಲ್ಯ ಉಳ್ಳಾಗಡ್ಡಿ ಪಲ್ಯ ನಮ್ಮ ಆನಿವರ್ಸರಿ ಸ್ಪೆಷಲ್ ಉಳ್ಳಾಗಡ್ಡಿ ಪಲ್ಯ ಮಾಡಕತ್ತ ನೋಡ್ರಿ. ಇದನ್ನ ಬಿಟ್ರೆ ಏನು ಮಾಡಕ್ ಬರಲ್ಲ ಅಂತ ನೋಡಮ್ಮ. ಅದನ್ನಾದ್ರೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡಮ್ರಿ. ಇಲ್ಲ ಬರ್ತದೆ ಎಲ್ಲ, ಇಲ್ಲಿ ನಾವು ಮತ್ತೆ ಮಾಡು ಅದು ಮಾಡಿ ಇದು ಮಾಡಂತೀವಿ ಅಂತ ಬರಲ್ಲ ಅನ್ನಕತ್ತಾರೆ. ನೋಡ್ರಿ ಇವಾಗ ನಾವು ಪಾಯಸ ಮಾಡಬೇಕು. ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊಂಡಿವಿ. ಏನೋ ನೋಡಕ್ ಬರಕತ್ತಾರೆ ಕ್ಯಾಮ್ರಾ ಹೆಂಗೆ ಯಾವ ಆಂಗಲ್ ಅಲ್ಲಿ ಶೂಟ್ ಹಾಕಂತ ಲೋಗ್ ರಹತೆ ಯಾರ್ ನೋಡ್ರಿ. ಉಳ್ಳಾಗಡ್ಡಿ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಆಗ್ಯದ, ರೆಡಿ ಆಗ್ಯದ. ಎಲ್ಲ ವರ್ಷಕತ್ತಾರ ಗ್ಯಾಸ್. ಇವಾಗ ಹೊಟ್ಟೆ ಜಗ್ಗಿ ಹಸುವಾಗ್ಯದಂತ ಸದ್ಯಕ್ಕೆ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗ್ಯಾಕ ನೋಡ್ತಾರ ಅವರು. ಈಗ ನಾವು ಬೇಳೆ ಪೂಣಿಗೆ ಕೊಟ್ಟು ಅನ್ನಕ್ಕೆ ಇಟ್ಬಿಡಮ್ರಿ, ಆಮೇಲೆ ಪಾಯಸ ಮಾಡಮ್ರಿ. ಈಗ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ರೆ ಅನ್ನ ಆಗಿಬಿಡ್ತದ ನೋಡಿ. ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರಲ್ಲಿ ಅನ್ನ ಆಯಿತು, ಅನ್ನ ತೆಕ್ಕೊಂಡು ಮತ್ತು ಇಲ್ಲ ಅನ್ನ ಅಲ್ಲ ಅದು ಬೇಳೆ ಕುದ್ದಿತ್ತು. ಬೇಳೆ ಅದು ಕುದ್ದಿದ್ದನ್ನು ಸೈಡಿಗೆ ತೆಗೆದಿಟ್ಟೆ, ಅದೆಲ್ಲ ಇದಾಗಲಿ ಅಂತ. ಮತ್ತೆ ಒಗ್ಗರಣೆ ಕೊಡೋಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಕರಿಬೇವು ಇದು ಬೇಳೆ ಗೊಣ್ಣೆ ಅಂತ ನೋಡ್ರಿ. ಊರ ಕಡೆ ಹೆಂಗ ನೋಡ್ರಿ ಬೇಳೆ ಗೊಣ್ಣಿ ನೋಡ್ರಿ. ಅದಕ್ಕೆ ಮುಗಿನಿಗೆ ಬರ್ತದ ಗೊಣ್ಣೆ. ಆ ಥರ ನಮ್ಮ ಊರ ಕಡೆ ಬೇಳೆ ಗೊಣ್ಣೆ ಅಂತಾರಂತ ಅದಕ್ಕೆ. ನೋಡ್ರಿ ಈ ತರ ಸ್ಮ್ಯಾಶ್ ಮಾಡ್ಬೇಕು. ಸ್ಮ್ಯಾಶ್ ಮಾಡಂತೀವಿ ನಾವು. ಬೇಳೆ ಗೊನೆ ತಗೊಂಡು ರುಬ್ಬಕತ್ತೀವಿ. ಇವತ್ತಿನ ದಿನ ನಮ್ದು ಆನಿವರ್ಸರಿ ಇದೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸಮುದ್ರ ನೋಡ್ರಿ ನಾವು ನಮ್ಮ ತಾಯಿಗೆ ನೋಡ್ರಿ ಇವತ್ತ ನಾವು ಚೆಫ್ ಆಗಿದ್ವಿ ಇದಾಕೊಂಡು. ಆದ್ರೆ ಅಡಿಗೆ ಮಾಡ್ತಾ ಇರೋದು ಮಾತ್ರ ನಮ್ಮ ಚೀಫು. ಉರಿತಾ ಇದಾರೆ ಶಾವಿಗೆ ಉರಿತಾ ಇದಾರೆ. ಈ ಆನಿವರ್ಸರಿ ನಮ್ಮ ಲಕ್ಷ್ಮಿ ಅಕ್ಕ ಆನಿವರ್ಸರಿ. ಲಕ್ಷ್ಮಿ ಅಕ್ಕ ಹ್ಯಾಪಿ ಆನಿವರ್ಸರಿ ಮಾಡ್ತಾ ಇದ್ದಾರೆ. ಪಾಯಸ ಕುಡಿ ಬರ್ರಿ. ತುಪ್ಪ ಜಾಸ್ತಿ ಆಯ್ತೇನ್ ಅನ್ಕೊಂಡೆ ನಾನ್ರಿ, ಆದ್ರೂ ಪರವಾಗಿಲ್ಲ, ರುಚಿ ಆಗ್ತಾ ಬಿಡ್ರಿ. ನೋಡ್ರಿ ಪ್ರೊಫೆಷನಲ್ ಆಗಿ ವಿಡಿಯೋ ಮಾಡೋದಿಲ್ಲ ವಿಡಿಯೋಗ್ರಾಫರ್ ಮುಸ್ತಫಾ ಅಲ್ಲ. ಅವಳೇ ತಗೊಂಡ್ರಂತ ನೋಡ್ರಿ ಯಾವ ತರ ವಿಡಿಯೋ ಮಾಡ್ತಾ ಇದಾರೆ ಇನ್ಸ್ಟಾಗ್ರಾಮ್ಗೆ. ಇದಕ್ಕೆ ಮತ್ತೆ ಅಲ್ಲೂ ಜಿಲ್ಲ ತಿಳ್ಕೊಬಾರ್ರಿ. ಬ್ರೌನ್ ಕಲರ್ ಆಗೋ ಬ್ಲಾಕ್ ಕಲರ್ ಹಾಕತ್ತ ತೆಗಿ ಲೇಕಿನ್ ಈ ಸಾಲ ಹೌದು. ಇಲ್ಲಾಂದ್ರೆ ಒತ್ಸೋದ್ರಲ್ಲಿ ವರ್ಲ್ಡ್ಗೆ ನಂಬರ್ 1 ಮಹಾಲಕ್ಷ್ಮಿ ಅವರು. ಯಾವುದೇ ಆಗಲಿ ಕೂಡ ಒತ್ಸಿ ನೀಟಾಗಿ ರೋಸ್ಟ್ ಮಾಡ್ಕೊಂಡು ತಿಂತಾರೆ ಅವರು. ಅದಕ್ಕೋಸ್ಕರ ರೋಸ್ಟ್ ಅಂದ್ರೆ ಇಷ್ಟ ಮಹಾಲಕ್ಷ್ಮಿ ಅವ್ರಿಗೆ. ಅದನ್ನ ಇಲ್ಲ ಅದು ಹಂಗೆ ಅಡ್ಜಸ್ಟ್ ಮಾಡ್ಕೇರಿ. ಹೆಂಗಿದ್ರು ಶಾವಿಗೆ ಅದ್ರಾಗ ಬೋತಾವಲ್ಲ, ಮತ್ತೇನು ಬೇರೆ ಆತವ. ಬಂದ್ ಮಾಡಪ್ಪ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಪಾಪ ಮಮ್ಮಿ. ನೋಡ್ರಿ ಎಲ್ಲ ಹುರ್ಕೊಂಡು ಈಗ ಶಾವಿಗೆ ಮಾಡೋದಕ್ಕೆ ಎಲ್ಲ ಈಗ ಎಲ್ಲ ಹಾಲು ಕುದೀತಾ ಇದೆ. ನೋಡ್ರಿ ಸಂಸಾರ ಅಂದ್ಮೇಲೆ ಜಗಳಗಳು ಬರ್ತದೆ. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಸಮುದ್ರ ಇದು ನಮ್ದಂತ, ಇದು ಶೋಭಿತನಂತ. ಇವಾಗ ಹಾಕತ್ತಾರ ನೋಡ್ರಿ ಪಾಯಸ. ಚೆನ್ನಾಗೈತೆ, ಚೆನ್ನಾಗ್ಯದ, ಚೆನ್ನಾಗಿ ಕಾಣಿಸ್ತದ, ನೀಟಾಗಿ ಆಗ್ಯದ ಪಾಯಸ. ಮತ್ತೆ ತಿನ್ನಂಬರಿ ಹೆಂಗಾಗ್ಯದ ನೋಡಂಬರಿ. ಇಲ್ಲಿರೋ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಇವು ಏನವು ಬಾದಾಮಿ. ಇದು ಚೆನ್ನಾಗಿ ಬಂದದ. ಒಂದೆರಡು ಫೋಟೋ ತಕೊಂಬಿಡಂಬ್ರಿ. ವಿಶೇಷ ನಮ್ಮ ಆನಿವರ್ಸರಿ ವಿಶೇಷ. ಉಳ್ಳಾಗಡ್ಡಿ ಪಲ್ಯ ಅದ ಆನಿವರ್ಸರಿ ವಿಶೇಷ. ಉಳ್ಳಾಗಡ್ಡಿ ಪಲ್ಯ ಮಾಮ. ಯಾಕ ಬರ್ರಿ ಹೆಂಗಾಗ್ಯದ ನೋಡಮ್ರಿ. ತಿಂದ್ಗೇಸಿ ಏನ್ ಚೆನ್ನಾಗ್ಯಾಗದ ಏನು ಹೆಂಗಾಗ್ಯದ ನೋಡಮ್ರಿ. ಬಿಡ ತುಪ್ಪ ಜಗ್ಗಿ ಆಗ್ಯದ. ಚೆನ್ನಾಗ್ಯದ
ನಿಜವಾಗ್ಲೂ ಚೆನ್ನಾಗ್ಯದ ಮನಸ್ಸಿಂದ ಹೇಳಕತ್ತೀನಿ. ಸ್ವಲ್ಪ ಚಂದ ಸೀಟಿಗೆ ನಿಂಗೆ ನೋಡಿದ್ರೆ ಕುಡಿಯಕ್ಕೆ ಹೋಗಲ್ಲ, ಅದು ಅಸಹ್ಯ. ಹೋಗಿ ಚಂದ ಸೀಟಿಗೆ. ಸ್ವಲ್ಪ ಪಾಯಸ ಖಾಲಿ ಮಾಡಿಬಿಡ್ತಾರ ಜೇಜಿ ಮುಖ ತಗೊಂಡು ನೋಡಿ ಬಂದು ಹಂಗೆ ಕಮಾನ್ ಬರ್ಲಿ. ನನಗೇನ ಸೇಮ್ ಸಾನಿ ಮಾಡಿದಂಗೆ ಆಗ್ಯದ. ಚೆನ್ನಾಗಿದೆ. ಹಾಂ ಸೇಮ್ ಸಾನಿ ಮಾಡಿದಂಗೆ ಆಗ್ಯದ. ಹೆಂಗೆ ಮಾಡ್ಲಿ ಹಿಂಗೆ ಬರೋದು ಟೇಸ್ಟ್. ಹಾಂ ಹಿಂಗೆ ಬರೋದು ಚೆನ್ನಾಗ್ಯಾಗ್ಯದ. ಹೆಂಗಾಯ್ತು ಪಾಯಸ? ಇಷ್ಟ ಮಾಡ್ಬೇಡ. ಸೂಪರಾ? ಓಕೆ ಓಕೆ ತಿಂತೀನಾ? ನೀ ತಿನ್ನ. ಈಗ ಬಂತು. ಓಕೆ ನೋಡ್ರಿ ಅವ ಇನ್ನೂ ಇತ್ತು ಅದಕ್ಕೋಸ್ಕರ ಬಂದಿರಲಿಲ್ಲ. ನೋಡ್ರಿ ಸ್ಪೆಷಲ್ ಉಳ್ಳಾಗಡ್ಡಿ ಚಟ್ನಿ ಮತ್ತು ಇದು ಅನ್ನ ಬೇಳೆ ಸಾರು ಆಗಿದೆ ನೋಡ್ರಿ, ರೆಡಿ ಆಗ್ಯದ. ಬರ್ರಿ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಅಮ್ಮಾಸ್ ಕೇಕ್ ಬಂದಿದ್ದೀನಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಅಮ್ಮಾಸ್ ಕೇಕಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಆರ್ಡ್ರ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ. ಬನ್ನಿ ಕೇಕ್ ಪ್ರಾಡಕ್ಟ್ ಲಾಂಚ್ ಅಂತ ನೋಡಿ ಕೇಕ್ ಎಲ್ಲ ತೊಗೊಳಕ್ಕೆ ಬಂದಿದ್ವಿ. ಬ್ಲ್ಯಾಕ್ ಫಾರೆಸ್ಟ್ ಆರ್ಡ್ರ್ ಮಾಡಿದ್ದೀವಿ, 1/2 kg ಬ್ಲ್ಯಾಕ್ ಫಾರೆಸ್ಟ್ ತೊಗೊತಾ ಇದ್ದೀವಿ. ನೋಡ್ರಿ ಮಿಶೋಯಿಂದ ಆರ್ಡ್ರ್ ಮಾಡಿದ್ವಿ ಬಲೂನ್ನ, ಬ್ಲ್ಯಾಕ್ ಬಲೂನು ಮತ್ತು ಅದು ಗೋಲ್ಡನ್ ಬಲೂನ್ ಅಂತ ಆರ್ಡ್ರ್ ಮಾಡಿದ್ವಿ. ಅದು ನೋಡಿದ್ರೆ ಇದು ಎಲ್ಲೋ ಬಲೂನ್ ಬಂದ್ಬಿಟ್ಟದ. ಎಲ್ಲೋ ಮತ್ತು ಬ್ಲ್ಯಾಕ್ ಬಲೂನ್ ತೊಗೊಂಡು ಎರಡಕ್ಕೆರಡು ಹೆಂಗೆ ಮಾಡಬೇಕು ಹೆಂಗಿಲ್ಲ ಡಿಸೈನು ಯಾವುದು ಏನು ಎತ್ತಂತ ಅವಾಗಿಂದ ಗುದ್ದಾಡ್ಕೊಂಡು ಅವ್ನು ನೋಡ್ರಿ ನಮ್ಮ ಗುಂಡನ ನಮ್ಮ ಜೊತೆ ಗುದ್ದಾಡ್ಕೊಂಡು ಬರಕತ್ತೇನ. ಆಯ್ತು ಆಮೇಲೆ ಅದು ತೊಗೊಳ್ಳಿ ಇದು ಮಾಡಿ ಅಂತಂದ್ಬಿಟ್ಟು ನಮ್ಮ ಸಿಸ್ಟರ್ ಅವರೆಲ್ಲ ಊದಿ ಚಿಕ್ಕದು ಒಂದು ಏನೋ ಸೈಜಿಗೆ ತಂದಿಟ್ರು ಸರಿಯಾಗಿ. ಆಮೇಲೆ ಇದ್ರೆ ನಮ್ಮ ಮಿಸ್ಸಸ್ಸು ಕಟ್ಕೊಂಬಿಟ್ಟು ನಮ್ಮ ಮಿಸ್ಸಸ್ ಅಲ್ಲಿ ಬೇಡ ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ಅಂದ್ಬಿಟ್ಟು ಟಿ ವಿ ಇಡೋ ಜಾಗದಲ್ಲಿ ಎಲ್ಲ ನೀಟಾಗಿ ತೆಗೆದುಬಿಟ್ಟು ನೋಡಿ ಎಸ್ ಶೇಪಲ್ಲಿ ಚೆನ್ನಾಗಿ ಒಳ್ಳೆ ಡಿಸೈನ್ ಬರೋ ಥರ ಮಾಡಿದ್ರು. ಫೋಟೋ ನಮ್ಮದಲ್ಲಿತ್ತು ಆಲ್ರೆಡಿ, ಮೊದಲು ಗಿಫ್ಟ್ ಕೊಟ್ಟಿದ್ದೆ ನಾನು. ಆ ಒಂದು ಫೋಟೋ ಮೇಲೆ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ಬಲೂನು ಕೆಳಗಡೆ ಎಲ್ಲ ಇದು ಹಾಕ್ಬಿಟ್ಟು ಇದು ಮಾಡಿದ್ರು. ನೋಡಿರಿ ಲಾಸ್ಟಲ್ಲಿ ಈ ಥರ ಲುಕ್ಕಿಂಗ್ ಕಾಣಿಸ್ತಾ ಇದೆ ನೋಡಿರಿ. ಎಮ್ಮು ಲವ್ ಎಲ್ಲ ಅಂತೆ, ಮೌನೇಶು ಲವ್ ಲಕ್ಷ್ಮಿ, ಮಹಾಲಕ್ಷ್ಮಿ ಅವಳ ಹೆಸರು ಲಕ್ಷ್ಮಿ ಅಂತ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ ಮಾಡಿದ್ದು ನೋಡ್ರಿ. ಎಲ್ಲ ಸನ್ಮಾನ ಮಾಡೋಕ್ಕೆ ಇದು ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಒಂದಾಗಿರ್ಲಿ ಅಂತ ಹಾಕೋದು ಬೇಡ ಅಂತ ಅದು ಬಿಡೋದು ಶಾಕ್ ಬಿಡೋದು. ಆಮೇಲೆ ಫೋಟೋ ಹೇಳ್ಕೊಂಡ್ವಿ ನಾನು, ನಮ್ಮ ಗುಂಡ, ಶೋಭಿತಾ ಮತ್ತು 4 ಜನ ನಿಂತ್ಕೊಂಡು. ಇನ್ನೂ ಕೇಕ್ ಕಟ್ ಮಾಡಿರಲಿಲ್ಲ. ಮತ್ತು ಅವರು ಗಿಫ್ಟ್ ತಂದಿದ್ರು ನಮ್ಮ ಪಾಪುಗೆ, ಮೊದಲು ನೋಡೋಕೆ ಬಂದಿರೋ ಅಂದ್ಬಿಟ್ಟು ಗಿಫ್ಟ್ ತಂದಿದ್ರು. ಆಮೇಲೆ ಕೇಕನ್ನು ಕಟ್ ಮಾಡಿದ್ವಿ ಅವಾಗಲೇ. ಮತ್ತು ನಾನು ಒಂದು ಗಿಫ್ಟ್ ಆರ್ಡ್ರ್ ಮಾಡಿದ್ದೆ ಮಿಶೋದಲ್ಲಿ. ಒಳ್ಳೆ ಇದು ಫೋಟೋಗಳೆಲ್ಲ ಹಾಕಿ ಒಂದು 7 ಫೋಟೋಸು ಫೋಟೋ ಶೂಟಲ್ಲಿ ಫೋಟೋ ಶೂಟ್ ಮಾಡಿಸಿ ಸರ್ ಎಲ್ಲ ಊರಿಗೆಲ್ಲಿ ಇದ್ರ ಹತ್ರ 1 ಅವರ್ದಲ್ಲಿ. ಇದು ಮದುವೆ ಆದ ದಿನ ಸರ್, ಇದು ಮದುವೆ ದಿನ. ಇದು ಬಂದ್ಬಿಟ್ಟು ಅಲ್ಲೇ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಬಸವರೇ ನೋಡ್ಕೊಂಡಿ ಸರ್, ಎಲ್ಲ ಜವಾಬ್ದಾರಿ ಅವ್ರಿಗೆ ಹೋಗ್ಕೊಂಡಿದ್ದೀವಿ. ಇದ್ರಲ್ಲಿ ಮದುವೆ ಆದಮೇಲೆ ನೀರು ಹಾಕಿದ್ವಿ. ಹಾಗೆ ಲೈವ್ ಮಾಡ್ತಾ ಇದ್ದೀವಿ ಇನ್ನೊಂದು ಮೊಬೈಲಲ್ಲಿ. ಮತ್ತು ನಮ್ಮ ಫ್ರೆಂಡು ಇವರೇ ಆರ್ಡ್ರ್ ಮಾಡಿಬಿಟ್ಟು ತರಿಸಿದ್ದು ನಮ್ಮ ಬಸ್ಸು ನೋಡಿ ಲೈವಲ್ಲಿ ಹೋಗ್ತಾ ಇದೆ, ಅವ್ರಿಗೂ ತೋರಿಸ್ತಾ ಇದ್ವಿ. ಮತ್ತು ಜ್ಯೂಸ್ ಎಲ್ಲ ತಂದಿದ್ವಿ, ಇದು ಗ್ಲಾಸ್ ಎಲ್ಲ ತಂದಿದ್ವಿ. ಮತ್ತು ಅದಕ್ಕೆಲ್ಲ ಮಿಕ್ಸರು ಮತ್ತು ಕೇಕು ಹಾಕ್ಬಿಟ್ಟು ನೀಟಾಗಿ ಮತ್ತು ಗ್ಲಾಸಲ್ಲೆಲ್ಲ ಜ್ಯೂಸ್ ಹಾಕಿ ಒಂದು 5 ಗ್ಲಾಸಲ್ಲಿ 5 ಜನ ಬಂದಿದ್ದರು. ಫಾಂಟಾ ಜ್ಯೂಸ್ ತಂದಿದ್ವಿ, ಅದು ನನಗೆ ಫಾಂಟಾ ಜ್ಯೂಸ್ ಅಂದರೆ ತುಂಬ ಇಷ್ಟ. ಅದು ಬಿಟ್ಟರೆ ಮತ್ತು ಇದು ಕುಡ್ತೀನಿ ನಾನು, ಇನ್ನೊಂದು ಜ್ಯೂಸ್ ಬರುತ್ತೆ ಆರೆಂಜ್ ಜ್ಯೂಸು, ಅದೆಲ್ಲ ಜ್ಯೂಸ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ಮುಗಿಸ್ಕೊಂಡು ಹೊರಟ್ರು ಅವರು. ಇನ್ನೇನು ಕಾರ್ ಬುಕ್ ಮಾಡಿದ್ರು, ಕಾರ್ ಬಂತು ಅಂದ್ಬಿಟ್ಟು ಹೊರಟ್ರು. ನಾನು ಕಳ್ಸೋಕ್ಕೆ ಅವ್ರು ಹಿಂದಿಂದೇನೆ ಹೋದೆ. ನಮ್ಮ ಮೈನಿಂಗ್ ಬಿಟ್ಟಾಗೇನು ಹೋಗಿ ನೋಡ್ರಿ ಸರ್, ನಿಮ್ಮನ್ನು ಮುಂದೆ ಕಳಿಸಿ ಹೆಂಗೆ ಮಾಡಕತ್ತಾನ. ಇಲ್ಲ ಏನು ಗೊತ್ತಾಗಲ್ಲ ನಮ್ಗನ. ಅವ್ರು ತಂದ ಕೇಕ್ ಕಟ್ ಮಾಡಿ ನಾವು ತಂದಿರ್ತಕ್ಕಂಥ ಮನೆ ಕೇಕ್ನ ಇವಾಗ ತೆಗೆದು ಕಟ್ ಮಾಡ್ತಾ ಇದೀವಿ. ಮೌನೇಶ್ ವೆಡ್ಸ್ ಮಹಾಲಕ್ಷ್ಮಿ ಅಂತ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಬನ್ನಿ ಕೇಕ್ನ ಕಟ್ ಮಾಡೋಣ. ನೀವು ಮುಂದೆ ಆರಿಸ್ಬಾರ್ದಂತೆ, ನಾನು ಕೈಲಿ ಆರಿಸೋಣ. ಓಕೆ ನೋಡಿ, ಫಸ್ಟ್ ವರ್ಷದ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ. ಇದು ಒಂದೇ ನಿಮಿಷ ಹಂಗೆ. ಐ ಲವ್ ಯು. ಫೋನ್ ಮಾಡು, ಫೋನಲ್ಲಿ. I love you so much. Thank you for coming my life. Happy New Year. Happy New Year. Sorry, happy anniversary. Happy wedding anniversary. ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಖುಷಿಯಾಗಿರೋಣ 100 ವರ್ಷ. ಎಲ್ಲರೂ ದೊಡ್ಡವರಾಗಿರ್ಲಿ, ನಿಮ್ಮ ಆಶೀರ್ವಾದ ಕೂಡ ಇರಬೇಕು. ಎಲ್ಲ ನೋಡ್ತಾ ಇರೋ ಜನ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಸೇಮ್ ಟು ಮಾಮಾ. ನಾನು
ಭಾಳ ಇಷ್ಟ ನೋಡ್ರಿ ಇಂಥವೆಲ್ಲ ಬುಕ್ಕೆಗಳು. ಲವ್ ಯು. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಮೈ ಡಿಯರ್ ವೈಫ್. ನೋಡಿ ನಮ್ಮ ಮಿಸ್ಸಸ್ ಅವರ ಜೊತೆ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಇದು ನಮ್ಮ ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವ, ಫಸ್ಟ್ ಇಯರ್ ಆ್ಯನಿವರ್ಸರಿ. ತುಂಬ ಖುಷಿ ಆಯಿತು. ನಮ್ಮ ಮಿಸ್ಸಸ್ ಅವರು ತುಂಬ ಖುಷಿಯಿಂದ ನಮಗೂ ಕೇಕ್ ತಿನ್ನಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಂಗಾರಿ, ಥ್ಯಾಂಕ್ ಯು ಸೋ ಮಚ್. ನೀವೊಂದು ಖುಷಿಯಾಗಿರೋಣ ತುಂಬ ವರ್ಷ ಹಿಂಗೆ. ಇವ್ರು ನಮ್ಮ ಸಿಸ್ಟರು, ಇವರು ಬಂದ್ಬಿಟ್ಟು BE ಓದ್ತಾ ಇದ್ದಾರೆ, ಇಂಜಿನಿಯರಿಂಗು. ಇವರು ಬಂದಿದ್ದರು ಇವತ್ತು ನಮ್ಮ ಊರಿಂದ ಇಲ್ಲಿಗೆ ನಾವು ಸೆಲೆಬ್ರೇಷನಲ್ಲಿ ಭಾಗಿಯಾಗಿದ್ದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಶೋಭಿತಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ, ನೀವು ಖುಷಿಯಾಗಿ ಎಲ್ಲರೂ ಕೂಡ ಇದೇ ಥರ ಇರಲಿ. ನಮ್ಮ ಅಣ್ಣವ್ರದ್ದು ಕೂಡ ಇವತ್ತು ಆ್ಯನಿವರ್ಸರಿ ಇತ್ತು, ಅವ್ರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನೋಡಿ ಇದು ಬಲೂನ್ ಎಲ್ಲ ಎಷ್ಟು ಸತಿ ಇಟ್ಟರು ನನಗೆ ಬಿಡುತ್ತಾನೆ ಇದೆ. ಫೋನ್ನ ಹಲೋ ಹಾಯ್ ಬಾಯ್ 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 ಬಾಯ್. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ನೋಡಿರಿ ವಿಡಿಯೋ ಈ ಥರ ಕಾಣಿಸ್ತಾ ಇದೆ. ಮನೆ ಸ್ವಲ್ಪ ಚಿಕ್ಕದ್ದು, ಹಂಗಾಗಿ ಎಲ್ಲನೂ ಕವರ್ ಮಾಡ್ಕೊಳಕ್ಕಾಗಲ್ಲ. ಓಕೆ.